ಎಲ್ರಿಗೂ ನಮಸ್ಕಾರ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಈ ಹಿಂದೆ ವೃತ್ತಗಳು ಅನ್ನುವಂತಹ ಪಾಠ ಭಾಗದ ಮೊದಲ ಆಶಯವನ್ನ ಕಲಿತಿದ್ದೇವೆ. ಏನದು? ಅರ್ಧ ವೃತ್ತದ ಕೋನ 90 ಡಿಗ್ರಿ ಆಗಿರುತ್ತದೆ. ಒಂದು ವೃತ್ತದಲ್ಲಿ ವ್ಯಾಸದ ಅಗ್ರಬಿಂದುಗಳನ್ನು ವೃತ್ತದ ಮೇಲಿನ ಯಾವುದೇ ಬಿಂದುವಿಗೆ ಜೋಡಿಸಿದರೆ 90 ಡಿಗ್ರಿ ಸಿಗ್ತದೆ. ವೃತ್ತದ ಹೊರಗಿರುವ ಬಿಂದುವಿಗೆ ಜೋಡಿಸಿದ್ರೆ 90 ಡಿಗ್ರಿಗಿಂತ ಕಡಿಮೆಯಾದ ಕೋನ ಸಿಗ್ತದೆ. ವೃತ್ತದ ಒಳಗಿರುವ ಬಿಂದುವಿಗೆ ಜೋಡಿಸಿದ್ರೆ 90 ಡಿಗ್ರಿಗಿಂತ ಹೆಚ್ಚಾದ ಕೋನ ಸಿಗ್ತದೆ. ಇದನ್ನು ನಾವು ಕಲಿತದ್ದು. ಈ ಆಶಯವನ್ನ ಉಪಯೋಗಿಸಿಕೊಂಡು ನಾವು ಕೆಲವಾರು ಲೆಕ್ಕಗಳಿಗೆ ಉತ್ತರವನ್ನ ಹುಡುಕಿದ್ದೇವೆ. ಈ ತರಗತಿಯಲ್ಲಿ ನಾವು ಇದೇ ಆಶಯದ ಆಧಾರದ ಮೇಲೆ ಇನ್ನೂ ಕೆಲವು ಲೆಕ್ಕಗಳನ್ನ ಚರ್ಚೆ ಮಾಡಲಿಕ್ಕಿದ್ದೇವೆ. ಈಗ ಬನ್ನಿ, ಮೊದಲಿಗೆ ಈ ಲೆಕ್ಕವನ್ನ ನೋಡಿ. ಲೆಕ್ಕ ಓದಿದ್ರಲ್ಲ, ಏನ್ ಕೊಟ್ಟಿದ್ದಾರೆ ಈ ಲೆಕ್ಕದಲ್ಲಿ? ಇಲ್ಲಿ ಒಂದು ವೃತ್ತ ಇದೆ ಅಲ್ವಾ? ವೃತ್ತದ ಕೇಂದ್ರ ಇದು AB, ವೃತ್ತದ ವ್ಯಾಸ. ಇಲ್ಲಿ 3 ಬಿಂದುಗಳನ್ನ ಕೊಟ್ಟಿದ್ದಾರೆ. ವೃತ್ತದ ಒಳಗಿರುವ ಬಿಂದು C, ವೃತ್ತದ ಮೇಲಿರುವ ಬಿಂದು D, ವೃತ್ತದ ಹೊರಗಿರುವ ಬಿಂದು E. ವೃತ್ತದ ಒಳಗಿರುವ ಬಿಂದು C ಗೆ ವ್ಯಾಸದ ಅಗ್ರಬಿಂದುಗಳಾದ A ಮತ್ತು B ಗಳನ್ನ ಜೋಡಿಸಿದ್ದಾರೆ. ವೃತ್ತದ ಮೇಲಿರುವ ಬಿಂದು D ಗೆ A ಮತ್ತು B ಗಳನ್ನು ಜೋಡಿಸಲಾಗಿದೆ. ಅದೇ ರೀತಿ ವೃತ್ತದ ಹೊರಗಿರುವ ಬಿಂದು E ಗೆ A ಮತ್ತು B ಗಳನ್ನು ಜೋಡಿಸಿದ್ದಾರೆ. ಈ 3 ಕೋನಗಳನ್ನ ಕೂಡಿಸಿದಾಗ ಸಿಗುವ ಮೊತ್ತ 270 ಡಿಗ್ರಿ ಅಂತ ಹೇಳಿದ್ದಾರೆ. ಅಂದ್ರೆ ಕೋನ ACB ಕೂಡಿಸು ಕೋನ ADB ಕೂಡಿಸು ಕೋನ AEB ಸಮ 270 ಡಿಗ್ರಿ. ಮತ್ತೇನ್ ಹೇಳಿದ್ದಾರೆ? ಈ 3ರಲ್ಲಿ ಒಂದು ಕೋನ 110 ಡಿಗ್ರಿ ಆಗಿದೆ ಅಂತ ಹೇಳಿದ್ದಾರೆ. ಅದೇ ನಾವೇನ್ ಕಲ್ತಿದ್ದೇವೆ? ವ್ಯಾಸದ ಅಗ್ರಬಿಂದುಗಳನ್ನು ವೃತ್ತದ ಒಳಗಿರುವ ಬಿಂದುವಿಗೆ ಜೋಡಿಸಿದಾಗ ಸಿಗುವ ಕೋನ 90 ಡಿಗ್ರಿಗಿಂತ ಹೆಚ್ಚಾಗಿರ್ತದೆ ಅಂತ ನಾವು ಕಲ್ತದ್ದು. 110 ಡಿಗ್ರಿ ಅನ್ನುವಂಥದ್ದು 90 ಡಿಗ್ರಿಗಿಂತ ಹೆಚ್ಚಾಗಿದೆ. ಆದ್ದರಿಂದ ಕೋನ ACB ಎಷ್ಟಾಗಿರ್ತದೆ? 110 ಡಿಗ್ರಿ ಆಗಿರ್ತದೆ. ಇನ್ನು ಅಲ್ಲಿ ಉಳಿದಿರುವುದು 2 ಕೋನ. ಯಾವುದೆಲ್ಲ? ADB ಮತ್ತು AEB. ಕೋನ ADB ಎಷ್ಟು? ಅದು ಕೂಡ ನಮಗೆ ಗೊತ್ತಿದೆ. ಅದು ಅರ್ಧ ವೃತ್ತದ ಕೋನ. ಆದ್ದರಿಂದ ಕೋನ ADB ಸಮ 90 ಡಿಗ್ರಿ ಆಗಿದೆ. ಈಗ ಇನ್ನೊಂದು ಉಳಿದಿರುವ ಕೋನವನ್ನು ನಾವು ಹುಡುಕಬೇಕು. ಯಾವುದು? ಕೋನ AEB. 3 ಕೋನಗಳ ಮೊತ್ತ ನಮಗೆ ಗೊತ್ತಿರೋದ್ರಿಂದ ನಾವು ಈ ರೀತಿಯಾಗಿ ಹುಡುಕುವ. ಕೋನ AEB ಸಮ 270 ಮೈನಸ್ 110 ಪ್ಲಸ್ 90. ಹಾಗೇನಾಯ್ತು? 270 ಮೈನಸ್ 200 ಅಂತ ಸಿಗ್ತದೆ. 270 ಮೈನಸ್ 200 ಸಮ 70 ಡಿಗ್ರಿ. ಕೋನ AEB
ವೃತ್ತದ ಹೊರಗಿರುವ ಬಿಂದುವಾದುದರಿಂದ ಅದು 90 ಡಿಗ್ರಿಗಿಂತ ಕಡಿಮೆಯಾಗಿರ್ತದೆ. ಈಗ ನಾವು ಮೂರು ಕೋನಗಳನ್ನು ಹುಡುಕಿದಾಗೆ ಆಯಿತು. ಕೋನ ಎಸಿಬಿ ಸಮ 110 ಡಿಗ್ರಿ, ಕೋನ ಎಡಿಬಿ ಸಮ 90 ಡಿಗ್ರಿ, ಕೋನ ಎಇಬಿ ಸಮ 70 ಡಿಗ್ರಿ. ಈಗ ನಾವು ಇನ್ನೊಂದು ರೀತಿಯ ಲೆಕ್ಕವನ್ನು ನೋಡುವ. ತ್ರಿಕೋನ ಎಬಿಸಿಯಲ್ಲಿ ಎಬಿ ಸಮ 8 ಸೆಂಟಿಮೀಟರ್, ಬಿಸಿ ಸಮ 6 ಸೆಂಟಿಮೀಟರ್, ಎಸಿ ಸಮ 10 ಸೆಂಟಿಮೀಟರ್ ಆಗಿದೆ. ಇದು ಯಾವ ರೀತಿಯ ತ್ರಿಕೋನವಾಗಿದೆ? ಎಸಿ ವ್ಯಾಸವಾಗಿ ಎಳೆದ ವೃತ್ತದಲ್ಲಿ ಬಿಯ ಸ್ಥಾನ ಎಲ್ಲಿದೆ, ಯಾಕೆ? ಬಿಸಿ ವ್ಯಾಸವಾಗಿ ಎಳೆದ ವೃತ್ತದಲ್ಲಿ ಎಯ ಸ್ಥಾನ ಎಲ್ಲಿದೆ, ಯಾಕೆ? ಎಬಿ ವ್ಯಾಸವಾಗಿ ಎಳೆದ ವೃತ್ತದಲ್ಲಿ ಸಿಯ ಸ್ಥಾನ ಎಲ್ಲಿದೆ, ಯಾಕೆ? In triangle ABC, AB is equal to 8 centimeter, BC is equal to 6 centimeter, AC is equal to 10 centimeter. What kind of triangle is this? What is the position of B based on the circle with AC as the diameter? Why? What is the position of A based on the circle with BC as diameter? Why? What is the position of the point C based on the circle with diameter AB? ಈ ಲೆಕ್ಕದಲ್ಲಿ ಏನು ಕೊಟ್ಟಿದ್ದಾರೆ? ಒಂದು ತ್ರಿಕೋನದ ಮೂರು ಭುಜಗಳನ್ನ ಕೊಟ್ಟಿದ್ದಾರೆ ಅಲ್ವಾ? ಎಬಿ ಸಮ 8 ಸೆಂಟಿಮೀಟರ್, ಬಿಸಿ ಸಮ 6 ಸೆಂಟಿಮೀಟರ್, ಎಸಿ ಸಮ 10 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಈ ಸಂಖ್ಯೆಗಳನ್ನ ನಾವು ಸರಿಯಾಗಿ ಗಮನಿಸಿದ್ರೆ ನಮ್ಗೇನ್ ಗೊತ್ತಾಗ್ತದೆ? 6, 8, 10 ಅನ್ನುವಂಥದ್ದು ಪೈಥಾಗೋರಸ್ ಸಂಖ್ಯೆಗಳು ಅಲ್ವಾ? ಯಾಕೆ? 6ರ ವರ್ಗ 36, 8ರ ವರ್ಗ 64, ಕೂಡಿಸಿದ್ರೆ ಎಷ್ಟು ಸಿಗ್ತದೆ? 100. ಅಂದ್ರೆ ಅದು 10ರ ವರ್ಗ. ಪೈಥಾಗೋರಸ್ ಸಿದ್ಧಾಂತ ಏನ್ ಹೇಳ್ತದೆ? ಪಾದದ ವರ್ಗ ಕೂಡಿಸು ಲಂಬ ವರ್ಗ ಸಮ ಏನು? ಕರ್ಣದ ವರ್ಗ ಆಗಿರ್ತದೆ ಅಂತ ಹೇಳಿ. ಆದ ಕಾರಣ ಈ 6, 8, 10 ಭುಜಗಳಿರುವ ತ್ರಿಕೋನ ಯಾವ ರೀತಿಯ ತ್ರಿಕೋನ ಆಯಿತು? ಅದು ಸಮಕೋನ ತ್ರಿಕೋನ ಆಗಿರ್ತದೆ. ಅದರಲ್ಲಿ ಅತಿ ದೊಡ್ಡ ಭುಜ ಸಮಕೋನ ತ್ರಿಕೋನದ ಕರ್ಣ ಆಗಿರ್ತದೆ, ಹೈಪೋಟ್ನಸ್ ಆಗಿರ್ತದೆ. ಅಂದ್ರೆ ಅದು 10 ಸೆಂಟಿಮೀಟರ್. ಹಾಗಿದ್ರೆ ನಮ್ಗೆ ಹೇಗೆ ಆ ತ್ರಿಕೋನವನ್ನ ಎಳಿಬಹುದು? ಎಬಿ 8 ಸೆಂಟಿಮೀಟರ್, ಬಿಸಿ 6 ಸೆಂಟಿಮೀಟರ್, ಎಸಿ 10 ಸೆಂಟಿಮೀಟರ್. 10 ಸೆಂಟಿಮೀಟರ್ಗೆ ಎದುರು ಇರುವಂತಹ ಕೋನ 90 ಡಿಗ್ರಿ ಆಗಿರ್ತದೆ, ವಿರುದ್ಧ ಕೋನ 90 ಡಿಗ್ರಿ ಆಗಿರ್ತದೆ. ಇಲ್ಲಿ ಬಿ ಅನ್ನುವಂಥದ್ದು 90 ಡಿಗ್ರಿ. ಇದರ ವಿರುದ್ಧ ಭುಜ ಎಸಿ ಅದು 10 ಸೆಂಟಿಮೀಟರ್, ಅತಿ ಉದ್ದದ ಭುಜವಾಗಿರ್ತದೆ. ಹಾಗಿದ್ರೆ ತ್ರಿಕೋನ ಎಬಿಸಿ ಯಾವ ರೀತಿಯ ತ್ರಿಕೋನ ಆಯಿತು? ಸಮಕೋನ ತ್ರಿಕೋನ ಆಯಿತು. ಈಗ ಪ್ರತಿಯೊಂದು ಭುಜವನ್ನು ವ್ಯಾಸವಾಗಿ ಎಳೆದು ನಾವು ವೃತ್ತವನ್ನ ಎಳೆದ್ರೆ ಆ ಶಿರಗಳು ಎಲ್ಲಿರ್ತದೆ ಅನ್ನುವಂಥದ್ದನ್ನು ನಾವೀಗ ಹುಡುಕಬೇಕು. ಈಗ ಇದು ಎಬಿ, ಒಂದು ಭುಜ ತ್ರಿಕೋನದ್ದು. ಇದನ್ನು ವ್ಯಾಸವಾಗಿ ನಾವು ವೃತ್ತವನ್ನ ಎಳೆದ್ರೆ ಸಿ ಭುಜ ಎಲ್ಲಿರ್ತದೆ? ನಮ್ಗೆ ಗೊತ್ತಿದೆ ಸಮಕೋನ ತ್ರಿಕೋನದಲ್ಲಿ ಇಲ್ಲಿ ಈ ತ್ರಿಕೋನದಲ್ಲಿ ಕೋನ ಬಿ 90 ಡಿಗ್ರಿ. ಆಗ ಉಳಿದೆರಡು ಕೋನಗಳು ಎಷ್ಟಿರ್ತದೆ? 90 ಡಿಗ್ರಿಗಿಂತ ಕಡಿಮೆ ಆಗಿರ್ತದೆ. 90 ಡಿಗ್ರಿಗಿಂತ ಕಡಿಮೆಯಾದ ಕೂಡಲೇ ಆ ಬಿಂದು ವೃತ್ತದ ಹೊರಗಿರುವುದು. ಆ ರೀತಿಯಲ್ವ ನಾವು ಕಲ್ತದ್ದು? ಆ ಬಿಂದು ವೃತ್ತದ ಹೊರಗಿರ್ತದೆ. ಆದ್ದರಿಂದ ಎಬಿಯನ್ನ ವ್ಯಾಸವಾಗಿ ನಾವು ವೃತ್ತವನ್ನ ಎಳೆದ್ರೆ ಸಿ ಬಿಂದು ವೃತ್ತದ ಹೊರಗಿರ್ತದೆ. ಬಿಸಿ ಭುಜವನ್ನ ವ್ಯಾಸವಾಗಿ ಎಳೆದ್ರೆ ಎ ಬಿಂದು ಕೂಡ ವೃತ್ತದ ಹೊರಗಿರ್ತದೆ. ಆದ್ರೆ ಎಸಿ ಈ ಕರ್ಣ ಏನಿದೆ, ತ್ರಿಕೋನದ ಕರ್ಣ ಏನಿದೆ, ಅದನ್ನ ವ್ಯಾಸವಾಗಿ ನಾವು ವೃತ್ತವನ್ನ ಎಳೆದ್ರೆ ಬಿ ಎಂಬ ಭುಜ ವೃತ್ತದ ಮೇಲಿರ್ತದೆ. ಯಾಕೆ ಯಾಕೆ ಅಂತ ಹೇಳಿದ್ರೆ ಕೋನ ಬಿ 90 ಡಿಗ್ರಿ. ನಾವು ಕಲ್ತದ್ದು ಅರ್ಧ ವೃತ್ತದ ಕೋನ 90 ಡಿಗ್ರಿ ಆಗಿರ್ತದೆ. ಆದ್ದರಿಂದ ಬಿ ಎಂಬುದು ವೃತ್ತದ ಮೇಲಿರುವ ಬಿಂದು ಆಗಿರ್ತದೆ. ಸರಿ, ಮುಂದಿನ ಲೆಕ್ಕವನ್ನ ಗಮನಿಸುವ. ನೋಡ, ಈ ಲೆಕ್ಕದಲ್ಲಿ ಏನ್ ಹೇಳಿದ್ದಾರೆ ಅಂತ ನೋಡಿ. ಚಿತ್ರದಲ್ಲಿ ಎಬಿ ವ್ಯಾಸ ಓ ವೃತ್ತ ಕೇಂದ್ರ, ಬಿಸಿ ಸಮ 13 ಸೆಂಟಿಮೀಟರ್, ಕ್ಯೂಸಿ ಸಮ 15 ಸೆಂಟಿಮೀಟರ್ ಮತ್ತು ಪಿಕ್ಯೂ ಸಮ 9 ಸೆಂಟಿಮೀಟರ್. ಆದರೆ ಪಿಸಿಯ ಉದ್ದವೆಷ್ಟು? ಪಿಬಿಯ ಉದ್ದವೆಷ್ಟು? ಇನ್ ದ ಫಿಗರ್, AB is the diameter of the circle with center O.
If BC is equal to 13 centimeter, QC is equal to 15 centimeter and PQ is equal to 9 centimeter, what is the length of PC? What is the length of PB? ಇಲ್ಲಿ ಒಂದು ವೃತ್ತ ಇದೆ. O ವೃತ್ತದ ಕೇಂದ್ರ, AB ವೃತ್ತದ ವ್ಯಾಸ, CP ಅನ್ನುವಂಥದ್ದು ಈ ವ್ಯಾಸಕ್ಕೆ ಎಳೆದ ಲಂಬ. ಅಂದ್ರೆ ಇಲ್ಲಿ ಕೋನ 90 ಡಿಗ್ರಿ ಆಗಿರ್ತದೆ. ಇಲ್ಲಿ ಎರಡು ಜಾಗಗಳನ್ನು ಎಳೆದಿದ್ದಾರೆ, ಒಂದು CD, ಇನ್ನೊಂದು CB. CD ಜಾವು ವೃತ್ತವನ್ನು ವ್ಯಾಸವನ್ನು ಸಂಧಿಸುವ ಬಿಂದುವಿಗೆ Q ಅಂತ ಹೇಳಿದ್ದಾರೆ. ಈಗ ಅಲ್ಲಿ ಕೆಲವು ಅಳತೆಗಳನ್ನು ಕೂಡ ಕೊಟ್ಟಿದ್ದಾರೆ. ಯಾವೆಲ್ಲ ಅಳತೆಗಳನ್ನು ಕೊಟ್ಟಿದ್ದಾರೆ ನೋಡುವ. BC ಸಮ 13 ಸೆಂಟಿಮೀಟರ್, QC ಸಮ 15 ಸೆಂಟಿಮೀಟರ್, PQ ಸಮ 9 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ಈಗ ನಾವು ಮೊದಲಿಗೆ ಆ ಚಿತ್ರವನ್ನ ಸರಿಯಾಗಿ ಗಮನಿಸಿ PQC ಅನ್ನುವ ತ್ರಿಕೋನವನ್ನ ಮಾತ್ರ ನೀವು ಗಮನಿಸಿದ್ರೆ ಅದೊಂದು ಸಮಕೋನ ತ್ರಿಕೋನವಾಗಿದೆ. ತ್ರಿಕೋನ PQC ಅನ್ನುವಂಥದ್ದು ಸಮಕೋನ ತ್ರಿಕೋನವಾಗಿದೆ. ಅಲ್ಲಿ ನಾವೀಗ PC ಅಳತೆಯನ್ನ ಹುಡುಕಬೇಕು. ಯಾವೆಲ್ಲ ಭುಜಗಳು ನಮಗೆ ಗೊತ್ತಿದೆ? QC ಸಮ 15 ಸೆಂಟಿಮೀಟರ್, PQ ಸಮ 9 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ನಾವೀಗ PC ಯ ಅಳತೆಯನ್ನ ಪೈಥಾಗೋರಸನ ಸಿದ್ಧಾಂತವನ್ನ ಉಪಯೋಗಿಸಿ ಹುಡುಕಬೇಕು. ಪಾದವರ್ಗ ಪ್ಲಸ್ ಲಂಬವರ್ಗ ಸಮ ಕರ್ಣದ ವರ್ಗ. ಈ ಸಿದ್ಧಾಂತವನ್ನ ಉಪಯೋಗಿಸಿ ನಾವು ಈ ಲೆಕ್ಕವನ್ನ ಮಾಡಿದಾಗ ಏನ್ ಸಿಗ್ತದೆ ನಮ್ಗೆ? ಅಲ್ಲಿ ಕೋನ P ಅಂದ್ರೆ QPC 90 ಡಿಗ್ರಿ ಆದುದರಿಂದ QC ಕರ್ಣ ಆಗಿದೆ ಅಲ್ವಾ? ಆದ್ದರಿಂದ QC ಸ್ಕ್ವೇರ್ ಸಮ QP ಸ್ಕ್ವೇರ್ ಪ್ಲಸ್ PC ಸ್ಕ್ವೇರ್ ಅಂತ ಆಯ್ತು. ಹೇಗೆ PC ಸ್ಕ್ವೇರ್ ಅನ್ನ ಹುಡುಕುದು? PC ಸ್ಕ್ವೇರ್ ಬೇಕಾದ್ರೆ ನಮ್ಗೆ QC ಸ್ಕ್ವೇರ್ ಮೈನಸ್ QP ಸ್ಕ್ವೇರ್ ಅಂತ ಮಾಡ್ಬೇಕು ನಾವು. ಎಷ್ಟು QC? 15. QP ಎಷ್ಟು? 9. ಹಾಗಿದ್ರೆ 15ರ ವರ್ಗ ಮೈನಸ್ 9ರ ವರ್ಗ. 15ರ ವರ್ಗ 225. 9ರ ವರ್ಗ ಎಷ್ಟು? 81. 225ರಿಂದ 81 ಕಳೆದ್ರೆ ನಮ್ಗೆ 144 ಸಿಗ್ತದೆ. ಹಾಗಿದ್ರೆ PC ಯ ವರ್ಗ 144. PC ಸಮ ಎಷ್ಟಾಯಿತು? PC ಸಮ 144ರ ವರ್ಗಮೂಲ ತೆಗಿಬೇಕು ನಾವು. 144ರ ವರ್ಗಮೂಲ 12 ಸೆಂಟಿಮೀಟರ್. ಆದ್ದರಿಂದ PC ಸಮ 12 ಸೆಂಟಿಮೀಟರ್ ಅಂತ ಆಯ್ತು. ಈಗ ಅಲ್ಲಿ PQC ತ್ರಿಕೋನದ ಬಗ್ಗೆ ನಮಗೆ ಗೊತ್ತಾಯಿತು. ಈಗ ಇನ್ನೊಂದು ಬದಿಯ ತ್ರಿಕೋನವನ್ನ ನಾವು ತಗೊಳ್ಳುವ. ಇನ್ನೊಂದು ಬದಿಯ ತ್ರಿಕೋನ ಯಾವುದು? PBC ಅನ್ನುವಂಥದ್ದು. ಅಲ್ಲಿ BC ಅಳತೆ ಕೂಡ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ. BC ಸಮ 13 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಈಗ ನಾವು ಹುಡುಕಿದ್ ಯಾವುದು? PC. ಅದೆಷ್ಟು? 12 ಸೆಂಟಿಮೀಟರ್. ಹಾಗಿದ್ರೆ ನಮಗೆ PB ಅಳತೆಯನ್ನ ಈಗ ಪೈಥಾಗೋರಸನ ಸಿದ್ಧಾಂತವನ್ನು ಉಪಯೋಗಿಸಿಯೇ ಹುಡುಕಬಹುದು. ಇಲ್ಲಿ ಕೂಡ ಹಾಗೆ CPB ಅನ್ನುವಂಥದ್ದು 90 ಡಿಗ್ರಿ ಆದುದರಿಂದ ಆ BC ಅನ್ನುವಂಥದ್ದು ಏನಾಯಿತು? ಕರ್ಣ ಆಯಿತು. ಹೇಗೆ ಬರೆಯುವ? BC ಸ್ಕ್ವೇರ್ ಸಮ PC ಸ್ಕ್ವೇರ್ ಪ್ಲಸ್ PB ಸ್ಕ್ವೇರ್ ಅಂತ ಬರೀಬೇಕು. BC ಸ್ಕ್ವೇರ್ ಸಮ PC ಸ್ಕ್ವೇರ್ ಪ್ಲಸ್ PB ಸ್ಕ್ವೇರ್ ಅಂತ ಬರೀಬೇಕು. ನಮ್ಗೆ ಬೇಕಾದ ಯಾವುದು? PB. ಹಾಗಿದ್ರೆ PB ಸ್ಕ್ವೇರ್ ಹುಡುಕ್ಲಿಕ್ಕೆ BC ಸ್ಕ್ವೇರ್ ಮೈನಸ್ PC ಸ್ಕ್ವೇರ್. 13ರ ವರ್ಗ ಮೈನಸ್ 12ರ ವರ್ಗ ಅಂದ್ರೆ 169 ಮೈನಸ್ 144 ಎಷ್ಟು ಸಿಕ್ಕಿತು? 25. 25ರ ವರ್ಗಮೂಲವನ್ನ ತೆಗಿಬೇಕು. 25ರ ವರ್ಗಮೂಲ ಎಷ್ಟು? 5. ಆದ್ದರಿಂದ PB ಸಮ ಎಷ್ಟಾಯಿತು? 5 ಸೆಂಟಿಮೀಟರ್. ಈಗ ನಾವು ಇನ್ನೊಂದು ರೀತಿಯ ಲೆಕ್ಕವನ್ನು ನೋಡುವ. ಚಿತ್ರದಲ್ಲಿ O ವೃತ್ತ ಕೇಂದ್ರ, PQ ಮತ್ತು RS ಪರಸ್ಪರ ಲಂಬವಾದ ವ್ಯಾಸಗಳು. ತ್ರಿಜ್ಯ 5 ಸೆಂಟಿಮೀಟರ್. ಜ್ಯ RE ಮತ್ತು PQ ಸಂಧಿಸುವ ಬಿಂದು M. RE ಸಮ 8 ಸೆಂಟಿಮೀಟರ್. SE, RM ಮತ್ತು ME ಯ ಉದ್ದವನ್ನು ಕಂಡುಹಿಡಿಯಿರಿ. In the figure, O is the center of the circle. PQ and RS are perpendicular diameters of the circle. Radius is 5 centimeter. Chord RE cuts PQ at M. RE is equal to 8 centimeter. Then find the lengths of SE, RM and ME.
ಇಲ್ಲಿ ಚಿತ್ರವನ್ನು ಸರಿಯಾಗಿ ಗಮನಿಸಿದರೆ ಪಿ ಕ್ಯೂ ಎಂಬುದು ಈ ವೃತ್ತದ ವ್ಯಾಸವಾಗಿದೆ. ಆರ್ ಎಸ್ ಎಂಬುದು ಕೂಡ ಇಲ್ಲಿ ವ್ಯಾಸ. ವ್ಯಾಸ ಆರ್ ಎಸ್ಸಿನ ಅಗ್ರಬಿಂದುಗಳನ್ನು ವೃತ್ತದ ಮೇಲಿರುವ ಇ ಎಂಬ ಬಿಂದುವಿಗೆ ಜೋಡಿಸಿದ್ದಾರೆ. ಆದ್ದರಿಂದ ಕೋನ ಆರ್ ಇ ಎಸ್ ಸಮ 90 ಡಿಗ್ರಿ ಆಗ್ತದೆ ಇಲ್ಲಿ. ಯಾಕಂತ ಹೇಳಿದರೆ ಅದು ಅರ್ಧ ವೃತ್ತದ ಕೋನ. ಆಗ ತ್ರಿಕೋನ ಆರ್ ಇ ಎಸ್ ಏನಾಯಿತು? ಸಮಕೋನ ತ್ರಿಕೋನ ಆಯಿತು. ಅಲ್ಲಿ 2 ಭುಜಗಳ ಅಳತೆಗಳನ್ನು ಕೊಟ್ಟಿದ್ದಾರೆ. ಆರ್ ಇ ಸಮ 8 ಸೆಂಟಿಮೀಟರ್ ಮತ್ತು ಆರ್ ಎಸ್ ಸಮ 10 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ಹೇಗೆ ಎಸ್ ಇಯನ್ನು ಹುಡುಕುವುದು? ಇಲ್ಲಿ ನಾವು ಪೈಥಾಗೋರಸ್ ಸಿದ್ಧಾಂತವನ್ನು ಹಾಕಿ ಎಸ್ ಇಯ ಅಳತೆಯನ್ನು ಹುಡುಕಬಹುದು. ಎಸ್ ಇ ಸಮ ವರ್ಗಮೂಲ 10ರ ವರ್ಗ ಮೈನಸ್ 8ರ ವರ್ಗ. ಆಗ ವರ್ಗಮೂಲ 100 ಮೈನಸ್ 64 36 ಅಂತ ಸಿಗ್ತದೆ. 36ರ ವರ್ಗಮೂಲ ಎಷ್ಟು? 6. ಆದ್ದರಿಂದ ಎಸ್ ಇ ಸಮ 6 ಸೆಂಟಿಮೀಟರ್ ಆಯಿತು. ಇನ್ನು ನಮಗೆ ಇಲ್ಲಿ ಆರ್ ಎಮ್ ಮತ್ತು ಎಮ್ ಇಯ ಉದ್ದವನ್ನು ಹುಡುಕ್ಲಿಕ್ಕೆ ಹೇಳಿದ್ದಾರೆ. ನಾವು ಎಮ್ ಇಯನ್ನು ಎಕ್ಸ್ ಅಂತ ತಗೊಳ್ಳುವ. ಆಗ ಆರ್ ಎಮ್ ಏನಾಗ್ತದೆ? ಆರ್ ಎಮ್ ಸಮ 8 ಮೈನಸ್ ಎಕ್ಸ್ ಅಂತ ಆಗ್ತದೆ. ಯಾಕಂತ ಹೇಳಿದರೆ ಆರ್ ಇಯ ಉದ್ದ ಅಲ್ಲಿ ಆಗಲೇ ಕೊಟ್ಟಿದ್ದಾರೆ 8 ಅಂತ ಹೇಳಿ. 8ರಿಂದ ಮೈನಸ್ ಎಕ್ಸ್, 8 ಮೈನಸ್ ಎಕ್ಸ್ ಅಂತ ತಗೊಳ್ಳುವ. ಈಗ ನೀವು ಚಿತ್ರವನ್ನು ಸರಿಯಾಗಿ ನೋಡಿ. ಅಲ್ಲಿ ತ್ರಿಕೋನ ಒ ಎಮ್ ಆರ್ ಮತ್ತು ತ್ರಿಕೋನ ಒ ಎಮ್ ಎಸ್ ಇವುಗಳು ಸಮಾನ ತ್ರಿಕೋನಗಳಾಗಿವೆ. ಆಗ ಏನಾಯ್ತಲ್ಲಿ? ಎಸ್ ಎಮ್ ಮತ್ತು ಆರ್ ಎಮ್ ಭುಜಗಳ ಅಳತೆ ಸಮಾನ ಇರ್ತದೆ. ಆರ್ ಎಮ್ 8 ಮೈನಸ್ ಎಕ್ಸ್ ಅಂತ ನಮಗೆ ಈಗಾಗಲೇ ಗೊತ್ತಿದೆ. ಆಗ ಎಸ್ ಎಮ್ ಎಷ್ಟಾಯಿತು? ಎಸ್ ಎಮ್ ಕೂಡ 8 ಮೈನಸ್ ಎಕ್ಸ್ ಅಂತ ಆಗ್ತದೆ. ಈಗ ಸಮಕೋನ ತ್ರಿಕೋನ ಎಸ್ ಎಮ್ ಇಯನ್ನು ತಗೊಳ್ಳುವ. ಎಸ್ ಎಮ್ ಇ ಸಮಕೋನ ತ್ರಿಕೋನದಲ್ಲಿ ಎಸ್ ಎಮ್ ಸಮ 8 ಮೈನಸ್ ಎಕ್ಸ್, ಎಮ್ ಇ ಸಮ ಎಕ್ಸ್, ಎಸ್ ಇ ಸಮ 6 ಅಂತ ಗೊತ್ತಿದೆ. ಈಗ ನಾವು ಪೈಥಾಗೋರಸನ ಸಿದ್ಧಾಂತವನ್ನು ಇಲ್ಲಿ ಉಪಯೋಗಿಸುವ. ಪೈಥಾಗೋರಸನ ಸಿದ್ಧಾಂತವನ್ನು ಉಪಯೋಗಿಸುವಾಗ ಏನಾಯಿತು? ಎಸ್ ಇ ಸ್ಕ್ವೇರ್ ಪ್ಲಸ್ ಎಮ್ ಇ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಸ್ ಎಮ್ ಸ್ಕ್ವೇರ್ ಅಂತ ಬರಿಬೇಕು. ಆಗ 6ರ ವರ್ಗ ಪ್ಲಸ್ ಎಕ್ಸಿನ ವರ್ಗ ಸಮ 8 ಮೈನಸ್ ಎಕ್ಸಿನ ವರ್ಗ. 6ರ ವರ್ಗ ಎಷ್ಟು? 36. 36 ಪ್ಲಸ್ ಎಕ್ಸ್ ಸ್ಕ್ವೇರ್ ಸಮ 8 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರನ್ನು ನಾವು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ನ ರೂಪದಲ್ಲಿ ಬಿಡಿಸಬೇಕು. ನಾವು 8ನೇ ಕ್ಲಾಸಿನಲ್ಲಿ ಕಲ್ತಿದ್ದೇವೆ. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸಮ ಏನು? ಎ ಸ್ಕ್ವೇರ್ ಮೈನಸ್ 2 ಎ ಬಿ ಪ್ಲಸ್ ಬಿ ಸ್ಕ್ವೇರ್. ಅದೇ ರೀತಿ 8 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರನ್ನು ಬಿಡಿಸಿದಾಗ 64 ಮೈನಸ್ 16 ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಸಿಗ್ತದೆ. 36 ಸಮ 64 ಮೈನಸ್ 16 ಎಕ್ಸ್. 16 ಎಕ್ಸ್ ಸಮ ಎಷ್ಟಾಯಿತು? 28. ಎಕ್ಸ್ ಸಮ 28 ಭಾಗಿಸು 16 ಅಂದರೆ 1.75. ಎಕ್ಸ್ ಸಮ ಎಷ್ಟು ಸಿಕ್ಕಿತು? 1.75. ಹಾಗಿದ್ದರೆ ಎಮ್ ಇ ಅಂದರೆ ನಾವು ಎಕ್ಸ್ ಅಂತ ತಗೊಂಡದ್ದು. ಎಮ್ ಇಯ ಉದ್ದ ಎಷ್ಟಾಯಿತು? 1.75 ಸೆಂಟಿಮೀಟರ್. ಆರ್ ಎಮ್ ಸಮ 8 ಮೈನಸ್ 1.75 ಅದು 6.25 ಸೆಂಟಿಮೀಟರ್ ಆಗ್ತದೆ. ಈಗ ನಾವು ಇನ್ನೊಂದು ರೀತಿಯ ಲೆಕ್ಕವನ್ನು ನೋಡುವ. ಒಂದು ಸಮಪಾರ್ಶ್ವ ತ್ರಿಕೋನದ ಸಮಾನ ಭುಜಗಳು ವ್ಯಾಸವಾಗಿರುವ ವೃತ್ತಗಳು ಮೂರನೆಯ ಭುಜದ ಮಧ್ಯಬಿಂದುವಿನ ಮೂಲಕ ಹಾದು ಹೋಗುವುದು ಎಂದು ಸಾಧಿಸಿರಿ. ಪ್ರೂವ್ ದ್ಯಾಟ್ ದ ಟೂ ಸರ್ಕಲ್ಸ್ ಡ್ರಾನ್ on the two equal sides of an isosceles triangle as diameters pass through the midpoint of the third side. ಈ ಲೆಕ್ಕದಲ್ಲಿ ಏನು ಕೊಟ್ಟಿದ್ದಾರೆ? ಒಂದು ಸಮಪಾರ್ಶ್ವ ತ್ರಿಕೋನದ ಸಮಾನ ಭುಜಗಳನ್ನು ವ್ಯಾಸವಾಗಿ ತಗೊಂಡು ವೃತ್ತವನ್ನು ಎಳೆದರೆ ಅದು ಮೂರನೆಯ ಭುಜದ ಮೂಲಕ ಮಧ್ಯಬಿಂದುವಿನ ಮೂಲಕ ಹಾದು ಹೋಗಬೇಕು ಅಂತ ಹೇಳಿದ್ದಾರೆ. ಹಾಗೆ ನಾವು ಸಾಧಿಸಬೇಕು. ಅದಕ್ಕೆ ನಾವು ಒಂದು ತ್ರಿಕೋನವನ್ನು ರಚನೆ ಮಾಡುವ. ಅದಕ್ಕೆ ಎ ಬಿ ಸಿ ಅಂತ ಹೆಸರು ಕೊಡುವ. ಇದೊಂದು ಸಮಪಾರ್ಶ್ವ ತ್ರಿಕೋನ. ಈಗ ಐಸೋಸಿಲಸ್ ಟ್ರಯಾಂಗಲ್. ಇಲ್ಲಿ ಎ ಸಿ ಸಮ ಬಿ ಸಿ ಅಂದರೆ ಎ ಸಿ ಮತ್ತು ಬಿ ಸಿ ಭುಜಗಳು ಸಮಾನವಾಗಿದೆ.
ಈಗ ಎ ಬಿಗೆ ಸಿಯ ಮೂಲಕ ಒಂದು ಲಂಬವನ್ನು ಎಳೆಯುವ. ಅದಕ್ಕೆ ಸಿ ಡಿ ಅಂತ ನಾವು ಹೆಸರು ಕೊಡುವ. ಸಿ ಡಿ ಎಂಬುದು ಎ ಬಿಗೆ ಸಿಯ ಮೂಲಕ ಎಳೆದ ಲಂಬವಾಗಿದೆ. ಲಂಬ ಅಂದರೆ ಏನು ಅಂತ ನಮ್ಗೆ ಗೊತ್ತುಂಟು. ಅಲ್ಲಿ 90 ಡಿಗ್ರಿ ಕೋನ ಇರ್ತದೆ. ಹಾಗಿದ್ದರೆ ಈ ಚಿತ್ರದಲ್ಲಿ ಈಗ ಕೋನ ಎ ಡಿ ಸಿ ಮತ್ತು ಕೋನ ಬಿ ಡಿ ಸಿ ಎಷ್ಟು ಡಿಗ್ರಿ ಆಯಿತು? 90 ಡಿಗ್ರಿ ಆಯಿತು. ಕೋನ ಎ ಡಿ ಸಿ ಮತ್ತು ಕೋನ ಬಿ ಡಿ ಸಿ 90 ಡಿಗ್ರಿ ಆಗಿರ್ತದೆ ಇಲ್ಲಿ. ಈಗ ನಾವು ಎ ಸಿ ಮತ್ತು ಬಿ ಸಿಯನ್ನು ವ್ಯಾಸವಾಗಿ ವೃತ್ತವನ್ನು ಎಳೆದರೆ ಅದು ಡಿ ಬಿಂದುವಿನ ಮೂಲಕ ಹಾದು ಹೋಗ್ತದೆ. ಯಾಕೆ ಅಂತ ಹೇಳಿದರೆ ನಾವು ಕಲ್ತಿದ್ದೇವೆ ಅರ್ಧ ವೃತ್ತದ ಕೋನ ಎಷ್ಟಿರ್ತದೆ? 90 ಡಿಗ್ರಿ ಇರ್ತದೆ. ಇಲ್ಲಿ ಎ ಸಿ ವ್ಯಾಸವಾದರೂ ಆ ವೃತ್ತ ಡಿಯ ಮೂಲಕವೇ ಹಾದು ಹೋಗಬೇಕು. ಯಾಕಂತ ಹೇಳಿದರೆ ಕೋನ ಎ ಡಿ ಸಿ 90 ಡಿಗ್ರಿ. ಬಿ ಸಿಯನ್ನು ವ್ಯಾಸವಾಗಿ ತಗೊಂಡ್ರೂ ಆ ವೃತ್ತ ಡಿಯ ಮೂಲಕ ಹಾದು ಹೋಗ್ತದೆ. ಯಾಕೆ ಅಂತ ಹೇಳಿದರೆ ಅಲ್ಲಿ ಕೋನ ಬಿ ಡಿ ಸಿ ಸಮ 90 ಡಿಗ್ರಿ ಆಗಿರ್ತದೆ. ಆದ್ದರಿಂದ ನಾವೇನು ಸಾಧಿಸಿದ ಹಾಗೆ ಆಯಿತು? ತ್ರಿಕೋನ ಎ ಬಿ ಸಿ ಸಮಪಾರ್ಶ್ವ ತ್ರಿಕೋನ ಮತ್ತು ಡಿ ಎಂಬುದು ಎ ಬಿಯ ಮಧ್ಯಬಿಂದುವಾದುದರಿಂದ ಸಮಾನ ಭುಜಗಳು ವ್ಯಾಸವಾಗಿರುವ ವೃತ್ತಗಳು ಮೂರನೇ ಭುಜದ ಮಧ್ಯಬಿಂದುವಿನ ಮೂಲಕ ಹಾದು ಹೋಗುವು. ಈ ಲೆಕ್ಕದಲ್ಲಿ ಏನು ಹೇಳಿದ್ದಾರೆ ನೋಡುವ. ಒಂದು ಅರ್ಧವೃತ್ತದಲ್ಲಿ ಒಂದು ಬಿಂದುವನ್ನು ಮತ್ತು ವ್ಯಾಸದ 2 ಅಗ್ರಬಿಂದುಗಳನ್ನು ಜೋಡಿಸಿ ಒಂದು ತ್ರಿಕೋನವನ್ನು ರಚಿಸಲಾಯಿತು. ಆಮೇಲೆ ತ್ರಿಕೋನದ ಉಳಿದ 2 ಭುಜಗಳು ವ್ಯಾಸವಾಗುವಂತೆ ಅರ್ಧವೃತ್ತಗಳನ್ನೂ ರಚಿಸಲಾಯಿತು. ಎರಡನೇ ಚಿತ್ರದಲ್ಲಿರುವ ನೀಲ ಮತ್ತು ಕೆಂಪು ಚಂದ್ರಕಲೆಗಳಾಕೃತಿಯ ವಿಸ್ತೀರ್ಣಗಳನ್ನು ಕೂಡಿಸಿದರೆ ತ್ರಿಕೋನದ ವಿಸ್ತೀರ್ಣ ಸಿಗುವುದೆಂದು ಸಾಧಿಸಿರಿ. A triangle is drawn by joining a point on a semicircle to the ends of the diameter. Then, semicircles are drawn with the other 2 sides as diameter. Prove that the sum of the areas of the blue and red crescents in the second picture is equal to the area of the triangle. ಈ ಚಿತ್ರವನ್ನು ನೀವು ಸರಿಯಾಗಿ ಗಮನಿಸಿ. ಇಲ್ಲಿ ಒಂದು ತ್ರಿಕೋನ ಇದೆ. ಈ ತ್ರಿಕೋನಕ್ಕೆ ನಾವು ಎ ಬಿ ಸಿ ಅಂತ ಹೆಸರು ಕೊಡುವ. ಹಸಿರು ಬಣ್ಣದ ತ್ರಿಕೋನ ಇದೆ, ಅದಕ್ಕೆ ಎ ಬಿ ಸಿ ಅಂತ ಹೆಸರು ಕೊಡುವ. ಆಮೇಲೆ ಅರ್ಧವೃತ್ತಗಳನ್ನು ನೀವು ಕಾಣಬಹುದು. ಒಂದು ತ್ರಿಕೋನಕ್ಕೆ ಎಳೆದ ಅರ್ಧವೃತ್ತ ಇದೆ. ಆಮೇಲೆ ಆ ತ್ರಿಕೋನದ 2 ಭುಜಗಳನ್ನು ವ್ಯಾಸವಾಗಿಟ್ಟುಕೊಂಡು ಅರ್ಧವೃತ್ತಗಳನ್ನು ಎಳೆದಿದ್ದಾರೆ. ಅದಕ್ಕೆ ನೀಲಿ ಮತ್ತು ಕೆಂಪು ಬಣ್ಣಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಈಗ ನಾವು ಏನು ಅಂತ ಸಾಧಿಸಬೇಕಿಲ್ಲಿ? ಎ ಬಿ ವ್ಯಾಸವಾಗಿದೆ. ಎ ಬಿ ವ್ಯಾಸವಾಗಿದೆ ಅಂತ ಹೇಳಿರುವ ಕಾರಣ ಅಲ್ಲಿ ಕೋನ ಎ ಸಿ ಬಿ ಎಷ್ಟಾಯಿತು? 90 ಡಿಗ್ರಿ ಆಯಿತು. ಈಗ ಎ ಬಿ ವ್ಯಾಸವಾಗಿರುವ ಅರ್ಧವೃತ್ತದ ವಿಸ್ತೀರ್ಣವನ್ನು ನಾವು ಹುಡುಕುವ. ಎ ಬಿ ವ್ಯಾಸವಾಗಿರುವ ಅರ್ಧವೃತ್ತದ ವಿಸ್ತೀರ್ಣ ಎಷ್ಟು ನೋಡುವ. ವೃತ್ತದ ವಿಸ್ತೀರ್ಣಕ್ಕೆ ಏನು ಸೂತ್ರ? ಪೈ ಆರ್ ಸ್ಕ್ವೇರ್. ಆರ್ ಅಂದರೆ ತ್ರಿಜ್ಯ, ರೇಡಿಯಸ್. ಹಾಗಿದ್ರೆ ಅರ್ಧವೃತ್ತದ ವಿಸ್ತೀರ್ಣಕ್ಕೆ ಅರ್ಧ ಪೈ ಆರ್ ಸ್ಕ್ವೇರ್ ಅಂತ ಆಯಿತು. ಇಲ್ಲಿ ತ್ರಿಜ್ಯ ವ್ಯಾಸದ ಅರ್ಧ ಅಲ್ವಾ? ವ್ಯಾಸ ಎ ಬಿ ಅರ್ಧ ತ್ರಿಜ್ಯ ಆಗಿರ್ತದೆ. ಹಾಗಿದ್ರೆ ಹೇಗೆ ಬರಿಬೇಕು? ಅರ್ಧ ಪೈ ಎ ಬಿ ಭಾಗಿಸು 2 ಹೋಲ್ ಸ್ಕ್ವೇರ್. ಅರ್ಧ ಪೈ ಎ ಬಿ ಅರ್ಧ ಅದರ ಸ್ಕ್ವೇರ್ ಮಾಡಬೇಕು. ಆಗೇನಾಯಿತು? ಅರ್ಧ ಪೈ ಎ ಬಿ ಸ್ಕ್ವೇರ್ ಭಾಗಿಸು 4 ಅಂತ ಸಿಕ್ಕಿತು. ಅದು 8ನೇ ಒಂದು ಪೈ ಎ ಬಿ ಸ್ಕ್ವೇರ್ ಅಂತ ಆಗ್ತದೆ. 8ನೇ ಒಂದು ಪೈ ಎ ಬಿ ಸ್ಕ್ವೇರ್. ಇದು ಎ ಬಿ ವ್ಯಾಸವಾಗಿರುವ ಅರ್ಧವೃತ್ತದ ವಿಸ್ತೀರ್ಣ ಆಯಿತು. ಅದೇ ರೀತಿ ನಾವೀಗ ಎ ಸಿ ವ್ಯಾಸವಾಗಿರುವ ಅರ್ಧವೃತ್ತದ ವಿಸ್ತೀರ್ಣವನ್ನು ಹುಡುಕಬೇಕು. ಸೂತ್ರ ಅರ್ಧ ಪೈ ಆರ್ ಸ್ಕ್ವೇರ್. ಇಲ್ಲಿ ಆರ್ ಅಂದರೆ ತ್ರಿಜ್ಯ ಎಂಬುವಂಥದ್ದು ಎ ಸಿಯ ಅರ್ಧ. ಆದ್ದರಿಂದ ಹೇಗೆ ಬರಿಬೇಕು? ಅರ್ಧ ಪೈ ಎ ಸಿ ಭಾಗಿಸು 2 ಹೋಲ್ ಸ್ಕ್ವೇರ್. ಎ ಸಿ ಅರ್ಧದ ಸ್ಕ್ವೇರ್ ಮಾಡಬೇಕು. ಆಗ ಅರ್ಧ ಪೈ ಎ ಸಿ ಸ್ಕ್ವೇರ್ ಭಾಗಿಸು 4 ಅಂತ ಸಿಗ್ತದೆ.
ಅಂದರೆ 8ನೇ ಒಂದು ಪೈ ಎ ಸಿ ಸ್ಕ್ವೇರ್ ಅಂತ ಆಯಿತು. ಇನ್ನೊಂದು ಭುಜ ಉಳಿದಿರುವಂಥದ್ದು ಯಾವುದದು? ಬಿ ಸಿ. ಬಿ ಸಿ ವ್ಯಾಸವಾಗಿರುವ ಅರ್ಧವೃತ್ತದ ವಿಸ್ತೀರ್ಣ ಎಷ್ಟು? ಅರ್ಧ ಪೈ ಆರ್ ಸ್ಕ್ವೇರ್. ಇಲ್ಲಿ ಆರ್ ಎಂಬುದು ಬಿ ಸಿ ಅರ್ಧ, ಅಂದರೆ ಇಲ್ಲಿ ಬಿ ಸಿ ವ್ಯಾಸ, ಆದ ಕಾರಣ ಬಿ ಸಿ ಅರ್ಧ ತ್ರಿಜ್ಯ. ಬಿ ಸಿ ಅರ್ಧದ ಸ್ಕ್ವೇರ್ ಬಿ ಸಿ ಸ್ಕ್ವೇರ್ ಭಾಗಿಸು 4 ಅಂತ ಸಿಗ್ತದೆ. ಆಗ ಬಿ ಸಿ ವ್ಯಾಸವಾಗಿರುವ ಅರ್ಧವೃತ್ತದ ವಿಸ್ತೀರ್ಣ ಎಷ್ಟು ಅಂತ ಸಿಕ್ಕಿತು? 8ನೇ ಒಂದು ಪೈ ಬಿ ಸಿ ಸ್ಕ್ವೇರ್. ಈಗ ಎ ಸಿ ವ್ಯಾಸವಾಗಿರುವ ಅರ್ಧವೃತ್ತದ ವಿಸ್ತೀರ್ಣ ಮತ್ತು ಬಿ ಸಿ ವ್ಯಾಸವಾಗಿರುವ ಅರ್ಧವೃತ್ತದ ವಿಸ್ತೀರ್ಣಗಳನ್ನು ಕೂಡಿಸಿದರೆ ನಮಗೆ ಎ ಬಿ ವ್ಯಾಸವಾಗಿರುವ ಅರ್ಧವೃತ್ತದ ವಿಸ್ತೀರ್ಣ ಸಿಗ್ತದೆ. ಅಂದರೆ 8ನೇ ಒಂದು ಪೈ ಎ ಸಿ ಸ್ಕ್ವೇರ್ ಪ್ಲಸ್ 8ನೇ ಒಂದು ಪೈ ಬಿ ಸಿ ಸ್ಕ್ವೇರ್. ಇಲ್ಲಿ 8ನೇ ಒಂದು ಸಾಮಾನ್ಯ, 8ನೇ ಒಂದು ಮತ್ತು ಪೈ ಸಾಮಾನ್ಯ, ಅದನ್ನು ಬ್ರ್ಯಾಕೆಟ್ನ ಹೊರಗೆ ಬರೆಯುವ. ಆಗ 8ನೇ ಒಂದು ಪೈ ಏನು ಉಳಿಯಿತು ಬ್ರ್ಯಾಕೆಟ್ನೊಳಗೆ? ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಉಳಿಯಿತು. ಪೈಥಾಗೋರಸನ ಸಿದ್ಧಾಂತದ ಪ್ರಕಾರ ಈ ಸಮಕೋನ ತ್ರಿಕೋನದಲ್ಲಿ ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಸಮ ಏನು? ಎ ಬಿ ಸ್ಕ್ವೇರ್. ಕರ್ಣ ಎ ಬಿ ಕರ್ಣ ಅಲ್ವಾ ಇಲ್ಲಿ, ಅದು ಎ ಬಿ ಸ್ಕ್ವೇರ್. ಆಗೇನು ಸಿಕ್ಕಿದೆ ನಮಗೆ? 8ನೇ ಒಂದು ಪೈ ಎ ಬಿ ಸ್ಕ್ವೇರ್ ಅಂತ ಸಿಗ್ತದೆ. ಅಂದರೆ ಎ ಬಿ ವ್ಯಾಸವಾಗಿರುವ ಅರ್ಧವೃತ್ತದ ವಿಸ್ತೀರ್ಣವು ಎ ಸಿ ವ್ಯಾಸವಾಗಿರುವ ಅರ್ಧವೃತ್ತದ ವಿಸ್ತೀರ್ಣ ಮತ್ತು ಬಿ ಸಿ ವ್ಯಾಸವಾಗಿರುವ ಅರ್ಧವೃತ್ತದ ವಿಸ್ತೀರ್ಣಗಳ ಮೊತ್ತಕ್ಕೆ ಸಮ ಅಂತ ನಾವು ಸಾಧಿಸಿದ ಹಾಗೆ ಆಯಿತು. ಈ ಲೆಕ್ಕದಲ್ಲಿ ಇನ್ನು ನಮಗೆ 2ನೇ ಚಿತ್ರದಲ್ಲಿರುವ ನೀಲಿ ಮತ್ತು ಕೆಂಪು ಚಂದ್ರಕಲೆಯ ಆಕೃತಿಗಳ ವಿಸ್ತೀರ್ಣ ಕೂಡಿಸಿದರೆ ತ್ರಿಕೋನದ ವಿಸ್ತೀರ್ಣ ಬರಬೇಕು ಅಂತೇಳಿ ಸಾಧಿಸಬೇಕು. ಈ ಅನುಕೂಲಕ್ಕಾಗಿ ನಾವೇನು ಮಾಡುವ ಅಂತ ಹೇಳಿದರೆ, ಈ ರೀತಿಯಾಗಿ ನೀವು ಈ ಚಿತ್ರದಲ್ಲಿ ಹೆಸರು ಕೊಡ್ತಾ ಹೋಗಿ. ಹಸಿರು ಬಣ್ಣದ ತ್ರಿಕೋನ ಪಿ, ಕ್ಯೂ ಮತ್ತು ಆರ್ ಅಂತ ತಗೊಳ್ಳಿ. ಅಲ್ಲಿ ಅರ್ಧವೃತ್ತದ ಭಾಗಗಳಿಗೆ, ಉಳಿದ 2 ಭಾಗಗಳಿಗೆ ಅಂದರೆ ನೀಲಿ ಮತ್ತು ಕೆಂಪು ಭಾಗಗಳಿಗೆ ಎಸ್ ಮತ್ತು ಟಿ ಅಂತ ನಾವು ತಗೊಳ್ಳುವ. ಈಗ ನಾವು ಏನು ಸಾಧಿಸಿದ್ದು? ಎ ಬಿ ವ್ಯಾಸವಾಗಿರುವ ಅರ್ಧವೃತ್ತದ ವಿಸ್ತೀರ್ಣ, ಎ ಸಿ ವ್ಯಾಸವಾಗಿರುವ ಅರ್ಧವೃತ್ತದ ವಿಸ್ತೀರ್ಣ ಮತ್ತು ಬಿ ಸಿ ವ್ಯಾಸವಾಗಿರುವ ಅರ್ಧವೃತ್ತದ ವಿಸ್ತೀರ್ಣಗಳ ಮೊತ್ತಕ್ಕೆ ಸಮ ಅಂತ ಸಾಧಿಸಿದ್ದೇವೆ ಅಲ್ವಾ? ಹಾಗಿದ್ರೆ ಇಲ್ಲಿ ಈಗ ಎ ಬಿ ವ್ಯಾಸವಾಗಿರುವ ಅರ್ಧವೃತ್ತದ ವಿಸ್ತೀರ್ಣ ಏನು? ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಅಂತ ತಗೊಳ್ಳುವ. ಸಮ ಎ ಸಿ ವ್ಯಾಸವಾಗಿರುವ ಅರ್ಧವೃತ್ತದ ವಿಸ್ತೀರ್ಣವನ್ನು ಏನು ಅಂತ ಉಂಟಿಲ್ಲಿ? ಎಸ್ ಮತ್ತು ಕ್ಯೂ, ಎಸ್ ಪ್ಲಸ್ ಕ್ಯೂ ಅಂತ ಬರೆಯಿರಿ. ಆಮೇಲೆ ಬಿ ಸಿ ವ್ಯಾಸವಾಗಿರುವ ಅರ್ಧವೃತ್ತದ ವಿಸ್ತೀರ್ಣ ಆರ್ ಮತ್ತು ಟಿ, ಆರ್ ಪ್ಲಸ್ ಟಿ ಅಂತ ಬರೆಯುವ. ಈಗ ಇಲ್ಲಿ ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಸಮ ಎಸ್ ಪ್ಲಸ್ ಕ್ಯೂ ಪ್ಲಸ್ ಆರ್ ಪ್ಲಸ್ ಟಿ ಅಂತ ಸಿಕ್ಕಿತು. ಇಲ್ಲಿ ನಾವೀಗ ಪಿ ಸಮ ಈ ಕ್ಯೂ ಮತ್ತು ಆರನ್ನು ಈಚೆ ಬದಿಗೆ ತನ್ನಿ. ಆಗೇನಾಯಿತು? ಮೈನಸ್ ಕ್ಯೂ ಮೈನಸ್ ಆರ್ ಮತ್ತು ಇಲ್ಲಿರುವಂಥದ್ದು ಪ್ಲಸ್ ಎಸ್ ಪ್ಲಸ್ ಕ್ಯೂ ಪ್ಲಸ್ ಆರ್ ಪ್ಲಸ್ ಟಿ. ಈಗ ಮೈನಸ್ ಕ್ಯೂ ಪ್ಲಸ್ ಕ್ಯೂ ಇಲ್ಲಿ ಕ್ಯಾನ್ಸಲ್ ಆಯಿತು, ಮೈನಸ್ ಆರ್ ಪ್ಲಸ್ ಆರ್ ಕ್ಯಾನ್ಸಲ್ ಆಯಿತು. ಏನು ಉಳಿಯಿತು? ಎಸ್ ಪ್ಲಸ್ ಟಿ. ಪಿ ಸಮ ಎಸ್ ಪ್ಲಸ್ ಟಿ ಅಂತ ಉಳಿಯಿತು. ಈಗ ನೀವು ಚಿತ್ರದಲ್ಲಿ ನೋಡಿದರೆ ಈ ಹಸಿರು ಬಣ್ಣದ ತ್ರಿಕೋನದ ವಿಸ್ತೀರ್ಣ ಏನಾಯಿತು? ಈ ನೀಲಿ ಮತ್ತು ಕೆಂಪು ಚಂದ್ರಕಲೆಗಳ ಮೊತ್ತಕ್ಕೆ ಸಮಾನ ಅಂತ ಸಿಗ್ತದೆ. ಈ ರೀತಿಯಾಗಿ ನೀವು ಈ ಲೆಕ್ಕವನ್ನು ಸಾಧಿಸಬೇಕು. ವಿದ್ಯಾರ್ಥಿಗಳೇ, ಅರ್ಧವೃತ್ತದ ಕೋನ 90 ಡಿಗ್ರಿ ಎನ್ನುವಂತಹ ಆಶಯ ನಿಮಗೆ ಹೆಚ್ಚು ಮನದಟ್ಟಾಗಿರಬಹುದು. ಈಗ ಈ ಆಶಯವನ್ನು ಉಪಯೋಗಿಸಿಕೊಂಡು ಇನ್ನೂ ಹಲವಾರು ಲೆಕ್ಕಗಳಿಗೆ ಉತ್ತರ ಹುಡುಕುವಂತಹ ಪ್ರಯತ್ನ ಮಾಡಿ. ಮುಂದಿನ ಪಾಠ ಭಾಗದೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.